ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ಸಪೋರ್ಟ್ ಮಾಡಿ ಎಂದು ಕೇಳುತ್ತಾ, ಮೋಸ ಹೋದೆ ಎಂದು ದುಃಖಿಸಬೇಡ ಗೆಳೆಯ. ಇಂದು ಬೆಂಕಿಯನ್ನ ಮುಟ್ಟಿ ಅದು ನಾಳೆ ನೋವು ನೀಡಬಾರದು ಎಂದರೆ ಅದರಷ್ಟು ಮೂರ್ಖತನದ ಕೆಲಸ ಇನ್ನೊಂದಿಲ್ಲ. ಹಾಗೆಯೇ ಬೆಂಕಿಯನ್ನ ಮುಟ್ಟಿದ ತಕ್ಷಣವೇ ಹೇಗೆ ಅದರ ನೋವು ಅರಿವಾಗುವುದಿಲ್ಲವೋ ಅದೇ ರೀತಿ ಮಾಡಿದ ಮೋಸವೂ ಕೂಡ ತಕ್ಷಣಕ್ಕೆ ನೋವು ಕೊಡದೇ ಇದ್ದರೂ ಮುಂದೊಂದು ದಿನ ಸರಿಯಾದ ನೋವನ್ನೇ ನೀಡುತ್ತದೆ. ಅಳುವುದು, ಕಣ್ಣೀರಿಡುವುದು, ನೊಂದುಕೊಳ್ಳುವುದು ಇದು ಯಾವುದು ನಿಮ್ಮ ಸಮಸ್ಯೆಗೆ ಪರಿಹಾರವಲ್ಲ. ನಿನ್ನ ನಂಬಿಕೆ, ನಿನ್ನ ಧೈರ್ಯ ಮಾತ್ರ ನಿನ್ನ ಯಶಸ್ಸಿನ ಗುಟ್ಟು. ಚಿಂತಿಸಿ ಫಲವಿಲ್ಲ. ತಾಳ್ಮೆಯಿಂದ ಕಾಯ್ದರೆ ಮಾತ್ರ ಒಳ್ಳೆಯ ದಿನ ಬರಲು ಸಾಧ್ಯ. ತಾಳ್ಮೆ ಕಳೆದುಕೊಳ್ಳಬೇಡಿ, ಒಳ್ಳೆಯ ದಿನ ಬಂದೇ ಬರುತ್ತದೆ. ಅಹಂಕಾರ ಇದ್ದವರಿಗೆ ಬುದ್ಧಿ ಕಲಿಸಲು ಹೀಗೆ ಮಾಡಿ. ನೋವು ಕೊಟ್ಟವರು ನರಳದೆ ಇರುವ ಕಾಲ ಬರದೇ ಇರುವುದಿಲ್ಲ. ನೆನಪಿರಲಿ, ಕಣ್ಣೀರಿನಲ್ಲಿ ಕೈ ತೊಳೆಯಬೇಡಿ, ಕಾಯುವ ತಾಳ್ಮೆ ಇರಲಿ. ಭಗವಂತ ಏನಾದ್ರೂ ದಾರಿ ಕೊಟ್ಟೇ ಕೊಡ್ತಾನೆ. ತಾಳ್ಮೆ ಮತ್ತು ಬದುಕು ಎರಡನ್ನು ಸರಿಯಾಗಿ ತಿಳಿದುಕೊಳ್ಳಿ. ಯಾವುದು ಸರಿಯಾಗಿರುವುದಿಲ್ಲ, ಯಾವುದು ಸರಾಸರಿಯಾಗಿರುವುದಿಲ್ಲ. ನೊಂದವರ ಬಾಳಿಗೆ ಬೆಂಕಿ ಹಚ್ಚಿ ಸುಖ ಪಡಬೇಡ. ನೀನು ಸುಟ್ಟು ಹೋಗ್ತೀಯ. ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು. ನಿನಗೆ ಬೆಲೆ ಕೊಡದವರಿಗೆ ನೀನು ಬೆಲೆ ಕೊಡಬೇಡ. ನಿನ್ನ ನಿಯಮಕ್ಕೆ ನೀನಿರು. ದಾರಿ ಸರಿ ಇಲ್ಲ ಅಂತ ನಿಂತ್ರೆ ನಡೆಯೋಕೆ ಆಗಲ್ಲ. ಮನಸ್ಸು ಸರಿ ಇಲ್ಲ ಅಂತ ನಿಂತ್ರೆ ಜೀವನ ಸಾಗಿಸಲು ಆಗಲ್ಲ. ಕಷ್ಟ ಬಂತು ಅಂತ ಕುಂತ್ರೆ ಎದ್ದು ನಿಲ್ಲೋಕೆ ಆಗಲ್ಲ. ನಿನ್ನ ಬದುಕಿನ ಪರೀಕ್ಷೆಗೆ ನೀನೇ ಹೊಣೆ. ಅದನ್ನು ನೀನೇ ಎದುರಿಸಿ ನಿಲ್ಲಬೇಕು. ಯಾರು ಯಾರನ್ನು ಯಾರಿಂದಲೂ ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ದೂರ ಮಾಡಬಹುದು, ಆದರೆ ಮನಸ್ಸಿನಿಂದ, ನೆನಪಿನಿಂದ, ಹೃದಯದಿಂದ ದೂರ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನಲ್ಲಿ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಧ್ವನಿ ಬರುತ್ತದೆ. ಆ ಧ್ವನಿಯು ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ. ಬದುಕು ಬದಲಾಗಬೇಕು ಅಂದರೆ, ಮನಸ್ಥಿತಿ ಬದಲಾಗಬೇಕು ಅಂದರೆ ಪರಿಸ್ಥಿತಿ ಬದಲಾಗಬೇಕು. ಅಂದರೆ ಕಾಲ ಬದಲಾಗಬೇಕಂದ್ರೆ ಎಲ್ಲವನ್ನು ಎದುರಿಸಿ ಸಹಿಸುವ ತಾಳ್ಮೆ ಇರಬೇಕು. ತಾಳ್ಮೆ ಮೈಗೂಡಬೇಕಾದ್ರೆ ಪರಮಾತ್ಮನ ಮೇಲಿನ ನಂಬಿಕೆ ಗಟ್ಟಿಯಾಗಿರಬೇಕು. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ. ಯಾಕೆಂದ್ರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ. ದೇವರ ಇಚ್ಛೆಯಿಲ್ಲದೆ ಪ್ರಕೃತಿಯ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಿಸಲಾಗುವುದಿಲ್ಲ. ಯಾರು ಯಾವಾಗ ಏನಾಗಬೇಕೋ ಮೊದಲೇ ಬರೆದಾಗಿದೆ. ಭಯವು ಏಕೆ? ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನು ಆಗಬಹುದು. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ. ಬದಲಾಗುವವರು ಬದಲಾಗಲಿ ಬಿಡು. ಜನರು ಬಣ್ಣ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸಿರುತ್ತಾರೆ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರುವುದೇ ಒಳ್ಳೆಯದು. ಬಿಟ್ಟು ಬಿಡು ನಿನ್ನ ಅರಿಯದೇ ಇರುವ ಜನರ ಚಿಂತೆ. ಸಮಯವೇ ತಿಳಿಸುವುದು ಅವರಿಗೆ ನಿನ್ನ ಬೆಲೆ ಏನೆಂದು. ಮಾತಿಲ್ಲ ಎಂದರೆ ಮರೆತ ಎಂದು ತಿಳಿಯಬೇಡ. ಈ ಮೌನಕ್ಕೆ ಕಾರಣ ನೀನೇ ಎಂದು ಮರೆಯಬೇಡ. ಅಂದವಾದ ಮುಖವನ್ನ ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಲಬಹುದು, ಆದರೆ ಅಂದವಾದ ಮನಸ್ಸನ್ನ ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತಾ, ನಮ್ಮ ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳುತ್ತಾ